ನೋಡಿ, ಈ ಹಾವನ್ನೊಮ್ಮೆ ನೋಡ್ಕೊಳ್ಳಿ. ಈ ಹಾವನ್ನು ನೋಡಿದ್ದೀರಾ ಯಾರಾದರೂ ಹಿಂದೆ? ನೋಡಿದ್ದೀರಾ? ಎಲ್ಲಿ? ಮನೆಯ ಆಸುಪಾಸ. ವಿಟೇಕರ್ ಬೋವಾ ಅಂತ ಕರಿತೀವಿ. ಇರ್ತಲೆ ಹಾವು, ಎರಡು ಮಂಡೆ ಹಾವು ಅಂತೆಲ್ಲ ಹೆಸರಿದೆ. ಆದರೆ ಎರಡು ಮಂಡೆ ಇದೆಯಾ? ಯಾವೀಗ ಹತ್ರ ಹೋಗಿ ನೋಡಿದ್ದೀರಾ ನೀವು? ಹತ್ರ ನೋಡಿಲ್ಲ. ಹಾವನ್ನು ನೀವು ಯಾವತ್ತೂ ನೋಡೋದು ಮಿನಿಮಮ್ 1 ಕಿಲೋಮೀಟರ್ ದೂರದಿಂದ ಅಲ್ವಾ? ಹೀಗೆ ಅಲ್ವಾ? ಹೀಗೆ ನೋಡಿದ್ದಿದೆಯಾ ನೀವು? ಹೀಗೆ ನೋಡಿದಾಗ ಇದರ ಬಾಲ ಮೊಂಡಾಗಿದೆ ನೋಡಿ. ಹೀಗೆ ದೂರದಲ್ಲಿ ನೋಡುವಾಗ ಇನ್ನೊಂದು ತಲೆ ಥರ ಕಾಣೋದಿಲ್ವಾ? ಇದರ ಹಾವಿನ ಸ್ವಭಾವ ಹೇಗೆ ಅಂದರೆ, ತೀರ ಭಯ ಆದರೆ, ನಾವು ಹಿಡಿದ್ರೆ ಭಯ ಆದರೆ ತಕ್ಷಣ ಬಾಲದ ತುದಿಯನ್ನು ಇನ್ನೊಂದು ತಲೆಯ ಥರ ಎತ್ತಿ ಮೆಲ್ಲ ಅಲ್ಲಾಡ್ತದೆ, ನಿಮ್ಮನ್ನು ಕನ್ಫ್ಯೂಷನ್ ಮಾಡಲಿಕ್ಕೆ. ಅಂದರೆ ಎರಡು ತಲೆಯ ಥರ ಇದೆ ಅಂತೇಳಿ ನಿಮಗೆ ಹೆದರಿಸಲಿಕ್ಕೆ, ಪ್ರಾಣಿಗಳಿಗೆ ಹೆದರಿಸಲಿಕ್ಕೆ ಆ ರೀತಿ ಬಾಲವನ್ನು ಮೊಂಡಾಗಿಸಿಕೊಂಡಿದೆ ವಿಕಾಸದ ಹಾದಿಯಲ್ಲಿ. ನೋಡಿ, ಪಕ್ಕನೆ ಕಾಣುವಾಗ ಎರಡು ತಲೆ. ನೀವು ಸಮೀಪ ಹೋಗಿ ನೋಡಿದರೆ ಅಥವಾ ಹಾವನ್ನು ಮೆಲ್ಲ ಹಿಡಿದು, ಅತ್ಯಂತ ಪಾಪದ ಹಾವಿದು, ಇರ್ತಲೆ ಹಾವು. ಹಾವಿನ ಬಗ್ಗೆ ತೀರ ಭಯ ಇರುವವರಿಗೆ ಈ ಹಾವನ್ನು ಮುಟ್ಲಿಕ್ಕೆ ಕೊಡ್ಬೋದು. ಕಚ್ಚುವಂಥ ಸ್ವಭಾವ ಇಲ್ಲ. ವಿಟೇಕರ್ ಬೋವಾ ನೋಡಿ, ಇಲಿಯನ್ನು, ಪಕ್ಷಿಗಳನ್ನು, ಕೋಳಿ ಮೊಟ್ಟೆಗಳನ್ನು ತಿಂತದೆ, ಮೆಲ್ಲನೆ ಹರಿದುಕೊಂಡು ಹೋಗ್ತದೆ. ರಾತ್ರಿ ಸಂಚಾರಿ, ಮಾಡಿಗೂ ಹತ್ತು ಇಲಿ ಹಿಡಿತದೆ. ಇದರ ಬಗ್ಗೆ ನಂಬಿಕೆ ಇದು ನೋಡಿ. ಇದು ಮಿಲನ ಆಗ್ತಾ ಇದೆ, ಗಂಡು ಹೆಣ್ಣು ಮಿಲನ ಆಗ್ತಾ ಇದೆ. ಇದು ಮರಿ ಇಟ್ಟಿದೆ. ಇರ್ತಲೆ ಹಾವುಗಳು ಮರಿ ಇಡುವಂಥ ಹಾವುಗಳು. ಈ ಹಾವಿನ ಹಿಂದೆ ನಮ್ಮಲ್ಲಿ ನಂಬಿಕೆ ಇದೆ ಹಿರಿಯರಲ್ಲಿ, ಗೊತ್ತಾ? ಇದು ದನದ ಹಟ್ಟಿಗೆ ಬಂದು ದನದ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿತದೆ, ಜೊತೆಗೆ ರಕ್ತವನ್ನು ಹೀರಿ ದನವನ್ನು ಕೊಲ್ಲುತ್ತೆ ಅನ್ನುವಂಥ ತಪ್ಪು ನಂಬಿಕೆ ಇದೆ. ಬಾಣಂತಿಯರ ಕೋಣೆಗೆ ಬರುತ್ತೆ ಅಂತ ಕೂಡ ನಂಬಿಕೆ ಇದೆ. ಎಲ್ಲ ತಪ್ಪು ನಂಬಿಕೆಗಳು. ಯಾವ ಹಾವುಗಳು ಹಾಲು ಕುಡಿಯೋದಿಲ್ಲ. ಹಟ್ಟಿಯೊಳಗೆ ಬಂದರೆ ಅದರ ಅರ್ಥ ಹಟ್ಟಿಯೊಳಗೆ ಇಲಿ ಹೆಗ್ಗಣ ಇದೆ ಅಂತ ಲೆಕ್ಕ. ದನದ ಹಾಲು ಕುಡಿಲಿಕ್ಕೆ ಬಂದದ್ದಲ್ಲ. ಸರಿನಾ? ನೆಕ್ಸ್ಟ್ ಸರ್ ನೋಡಿ, ಇದೊಂದು ಪುಟ್ಟ ಹಾವು. ಇದು ಕೂಡ ಎಲ್ಲರ ಮನೆಯೊಳಗೆ ಬಂದಿರ್ತದೆ. ಆದರೆ ನಮ್ಮ ಹಿರಿಯರು ಏನು ಮಾಡ್ತಾರಂದರೆ, ಕಂದಡಿ, ಕಡಂಬಳ ಅಂದರೆ ಕನ್ನಡಿ ಹಾವು ಅಥವಾ ಕಡಂಬಳ ಅಂತ ಹೇಳಿ ಹೊಡೆದು ಸಾಯಿಸಿರ್ತಾರೆ. ಶರೀರದ ಮೇಲೆ ಪಟ್ಟೆಗಳನ್ನು ನೋಡೋದು, ವಿಷಕಾರಿ ಅಂತ ಹೇಳೋದು, ಬಡಿದು ಸಾಯಿಸೋದು. ಆದರೆ ಇದು ವಿಷಕಾರಿ ಅಲ್ಲ. ಇದು ಕೂಡ ಕಚ್ಚುವ ಸ್ವಭಾವ ಇಲ್ಲ. ತೀರಾ ಹಿಡ್ಕೊಂಡು ನೋವು ಮಾಡಿದರೆ ಕಚ್ಚಬಹುದು. ಪುಟ್ಟ ಹಾವು, ಸುಮಾರು 1-1.25 ಅಡಿ ಉದ್ದ ಬೆಳೀತದೆ. ರಸ್ಸೆಲ್ಸ್ ಕುಕ್ರಿ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ರಸ್ಸೆಲ್ಸ್ ಕುಕ್ರಿ, ಕನ್ನಡದಲ್ಲೂ ರಸ್ಸೆಲ್ಸಿ ಕುಕ್ರಿ ಹಾವು, ತುಳುವಲ್ಲಿ ವಾರೆ ಚುರುಟೆ. ಕುಕ್ರಿ ಅಂದರೆ ಏನು ಗೊತ್ತಾ ನಿಮಗೆ? ಕುಕ್ರಿ ಅಂತ ಕೇಳಿದ್ದೀರಾ? ಗೂರ್ಖರ ಬಗ್ಗೆ ಗೊತ್ತಿದೆಯಾ? ಗೂರ್ಖರ ಸೊಂಟದಲ್ಲಿ ಒಂದು ಕತ್ತಿ ಇರ್ತದೆ. ಆ ಕತ್ತಿಗೆ ಕುಕ್ರಿ ಅಂತ ಹೆಸರು. ಅದು ಒಳಮುಖ ಬಾಗಿರ್ತದೆ ಹೀಗೆ. ಈ ಹಾವುಗಳ ಹಲ್ಲುಗಳು ಕೂಡ ಒಳಮುಖ ಬಾಗಿರೋದ್ರಿಂದ ಗೂರ್ಖರ ಕತ್ತಿಯ ಹೆಸರಿಟ್ಟು ಕುಕ್ರಿ ಹಾವು ಅಂತ ಮಾಡಿದ್ದಾರೆ. ಎಲ್ಲರ ಮನೆಯೊಳಗೆ ವಟಾರದಲ್ಲಿ ಇರುವಂಥ ಹಾವು, ರಾತ್ರಿ ಸಂಚಾರಿ. ಅದರಲ್ಲೇ ಇನ್ನೊಂದು ಪ್ರಭೇದ. ನೆಕ್ಸ್ಟ್ ಸರ್ ನೋಡಿ, ಕಣ್ಣಿನ ಮೇಲೆ ಬಿಟ್ಕೊಂಡಿದ್ದಾರೆ. ನಿಮಗೆ ಭಯ ಹೋಗಲಿ ಅಂತೇಳಿ ಒಬ್ಬರು ಕಣ್ಣಿನ ಮೇಲೆ ಬಿಟ್ಕೊಂಡು ಫೋಟೋ ಕಳಿಸಿದ್ದಾರೆ. ಅದರಲ್ಲಿ ಇನ್ನೊಂದು ಪ್ರಭೇದ, ಇದು ಕಾಮನ್ ಕುಕ್ರಿ ಅಥವಾ ಸಾಮಾನ್ಯ ಕುಕ್ರಿ ಹಾವು. ಇದು ನಮ್ಮ ಕಡೆ ಇಲ್ಲ. ನೆಕ್ಸ್ಟ್ ಹೋಗಲಿ ಸರ್. ಹಾಂ, ಈಗ ಇಲ್ಲೊಂದು ಹಾವು ನೋಡಿ, ಇದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಈ ಹಾವನ್ನು ನೋಡಿದ್ದೀರಾ? ಮರದ ಮೇಲೆ ಯಾವತ್ತಾದ್ರೂ ಹಾವನ್ನು ನೋಡಿದ್ದೀರಾ? ಏನು ಹೆಸರು? ಅಲ್ಲ, ಅಲ್ಲಿರುವ ಹೆಸರು ಗೊತ್ತಿದೆ ನನಗೆ. ನಿಮ್ಮ ಹೆಸರೇನು? ನೀವು ಅದಕ್ಕೆ ಏನು ಹೆಸರಿಟ್ಟಿದ್ದೀರಿ? ಟೀಚರ್ಸಿಗೆ ಗೊತ್ತಿದೆಯಾ ಮರದಲ್ಲಿ ಇರುವಂಥ ಹಾವಿಗೆ? ಯಾಕಂದ್ರೆ ದೊಡ್ಡವರೇ ಹೆಸರಿಟ್ಟಿದ್ದಾರೆ. ತಾರಿ ಮಡಲ ನೋಡಿ, ತಾರಿ ಮಡಲ ಅಂತ ಹೆಸರಿಟ್ಟಿದ್ದಾರೆ. ತಾರಿ ಮಡಲ ಅಂದರೆ ಏನಂದರೆ, ತಾಳೆ ಮರದ ಒಣಗಿದ ಮಡಲಿದೆಯಲ್ಲ, ಅದರ ಶರೀರ ಬಣ್ಣ ಇದಕ್ಕಿದೆ. ಅದಕ್ಕೆ ತಾರಿ ಮಡಲ ಅಂತ ಹೆಸರಿಟ್ಟಿದ್ದಾರೆ. ಎಲ್ಲಿವರೆಗೆ ನಂಬಿಕೆ ಇದೆ ಅಂದರೆ, ದೊಡ್ಡವ್ರ ಹತ್ರ ಹೋಗಿ ಇವತ್ತು ಕೇಳಿ, ತಾಯಿಗೊಬ್ಬನೇ ಮಗ ಇದ್ದರೆ ಅವನನ್ನು ಹುಡುಕಿ ಅವನ ನೆತ್ತಿಗೆ ಕಚ್ಚಿ ಸಾಯಿಸುತ್ತೆ ಅಂತ ನಂಬಿಕೆ ಇದೆ. ನೋಡಿ, ನಿಮ್ಮ ಹಿರಿಯರ ಹತ್ರ ಕೇಳಿ, ತಂದೆ ತಾಯಿಗಳ ಹತ್ರ ಕೇಳಿದರೆ ಅರ್ಥ ಆಗುತ್ತೆ. ಇದು ವಿಷಕಾರಿ ಹಾವಲ್ಲ, ವಿಷರಹಿತ ಹಾವು, ಮರ ಹಾವುಗಳು. ಅದರಲ್ಲಿ ಇನ್ನೊಂದು ಪ್ರಭೇದ, ಇದು ಪೇಂಟೆಡ್ ಬ್ರಾಂಜ್ ಬ್ಯಾಕ್ ಟ್ರೀ ಸ್ನೇಕ್ ಅಂತೇಳಿ. ಮರ ಹಾವುಗಳು ನಿಮ್ಮ ಮರಗಳ ಆರೋಗ್ಯವನ್ನು ರಕ್ಷಣೆ ಮಾಡ್ತಾವೆ. ಇವುಗಳು ಕ್ರಿಮಿಕೀಟಗಳನ್ನು ತಿಂದು, ಮರ ಹಲ್ಲಿಗಳನ್ನು ತಿಂದು, ಅಲ್ಲಿರುವ ಸೂಕ್ಷ್ಮ ಜೀವರಾಶಿಗಳ ವಂಶವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥ ಕೆಲಸ ಮರ ಹಾವುಗಳು ಮಾಡ್ತವೆ. ನೋಡಿದ್ರಾ? ಎಷ್ಟು ಸುಂದರವಾದ ಮೈ ಬಣ್ಣ ನೋಡಿ, ತಲೆಯ ಬಣ್ಣ ನೋಡಿ ಅದರದ್ದು ಕಾಣ್ತಾ ಇದೆಯಾ? ಹಾಂ, ಈ ಹಾವನ್ನು ನೋಡಿದ್ದೀರಾ? ಏನು ಹೆಸರು ಇದರದ್ದು? ಹೇಳಿ.
ಪಚ್ಚೆ ಪಾಂಬು ನೀವು ಹೇಳಿದ್ದ ಕರೆಕ್ಟ್. ಪಚ್ಚೆ ಪಾಂಬು ಅಂತ ಭಾಷೆಯಲ್ಲಿ ಕರೀತಾರೆ. ಹಸಿರು ಹಾವು ಪಜ್ಜಿ ಮರಿ, ತುಳುವಲ್ಲಿ ಪಜ್ಜಿ ಮರಿ, ವೈನ್ ಸ್ನೇಕ್ ತುಂಬ ಹೆಸರಲ್ಲಿ ಕರೀತಾರೆ. ಇದು ವಿಷಕಾರಿ ಅಲ್ಲ, ಅಂದರೆ ಸೌಮ್ಯ ವಿಷಕಾರಿ ಅಂತ ಹೇಳ್ತಾರೆ. ಸೌಮ್ಯ ವಿಷಕಾರಿ ಅಂದರೆ ಇವುಗಳದ ಆಹಾರದ ಜೀವಿಗಳಾದ ಹಲ್ಲಿ, ಓತಿ, ಕ್ಯಾತಗಳಿಗೆ ಕಚ್ಚಿದರೆ ಮಾತ್ರ ಅಪಾಯ, ಮನುಷ್ಯನಿಗೆ ಕಚ್ಚಿದರೆ ಯಾವುದೇ ರೀತಿಯ ಅಪಾಯ ಆದ ದಾಖಲೆ ಇಲ್ಲ. ವೈನ್ ಸ್ನೇಕ್ ಹಸಿರು ಹಾವು, ಮರದಲ್ಲಿ ಎಷ್ಟು ಚಂದ ಕಾಣ್ತಾ ಇದೆ ನೋಡಿ. ವಿಡಿಯೋ ಮಾಡುವಾಗ ನಮ್ಮನ್ನು ಹೆದರಿಸಲಿಕ್ಕೆ ಬಾಯಿ ಓಪನ್ ಮಾಡಿದೆ. ನೀವು ಯಾರಾದರೂ ಇನ್ನೊಬ್ಬರನ್ನು ಹೆದರಿಸಲಿಕ್ಕೆ ಬಾಯಿ ಓಪನ್ ಮಾಡಿದ್ದಿದೆಯಾ? ಬಾಯಿ ಓಪನ್ ಮಾಡಿ ಬೈತೀರಿ ಬಾಯಿಗೆ ಬಂದಾಗಲ್ವಾ? ಹೆದರಿಸಬೇಕಾದ್ರೆ ಬಾಯಿ ಓಪನ್ ಮಾಡಿ ನಿಂತ್ಕೊಂಡದ್ದಿಲ್ಲ. ಹಾವುಗಳೆಲ್ಲ ಹಾಗೆ ಮಾಡ್ತಾವೆ ನೋಡಿ. ನೋಡಿ ಮರದ ಮೇಲಿದೆ, ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಅದರ ಪಾಡಿಗೆ. ಹಸಿರು ಹಾವು. ಏನಾದರೂ ಪ್ರಶ್ನೆಗಳಿದ್ದರೆ ಹಾವುಗಳ ಬಗ್ಗೆ ನೆನ್ಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಮತ್ತೆ ಮಾತಾಡೋಣ. ಆಗ್ಬೋದಾ? ಹಿಂದ್ಗಡೆ ಪ್ರಶ್ನೆ ಇದೆ ಅಲ್ಲ ಸರ್? ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಪ್ರಭೇದ, ಇದು ನಿಮ್ಮ ಕಡೆ ನಮ್ಮ ಕಡೆ ಕಾಣಲಿಕ್ಕೆ ಸಿಗೋದಿಲ್ಲ. ಇದು ಹಾಂ, ಈಗ ಈ ಹಾವನ್ನೊಂದು ನೋಡ್ಕೊಳ್ಳಿ ಎಲ್ಲರೂ. ನೋಡಿದ್ದೀರಿ ಹಾವನ್ನು? ಚೆಕ್ಕರ್ಡ್ ಕೀಲ್ ಬ್ಯಾಕ್ ಅಂತ ಕರಿತೀವಿ. ನೀರೊಳ್ಳೆ ಹಾವು, ನೀರು ಹಾವು, ತುಳುವಲ್ಲಿ ಒಲ್ಲೆ ಅಂತ ಕರೀತಾರೆ. ಗದ್ದೆಗಳಲ್ಲಿ, ಕೊಳಗಳಲ್ಲಿ, ಬಾವಿಗಳಲ್ಲಿ ಎಲ್ಲ ವಾಸ ಮಾಡುವಂಥ ನಿರುಪದ್ರವಿ ಹಾವು, ಅಂದರೆ ವಿಷರಹಿತ ಹಾವುಗಳು. ಆದರೆ ಸ್ವಲ್ಪ ಆಕ್ರಮಣಕಾರಿ ಹಾವುಗಳು. ನಾವು ಮೆಟ್ಟಿದಾಗ, ನೋವು ಮಾಡಿದಾಗ ತಕ್ಷಣ ಸುತ್ತಾಕೊಂಡು ಸರಿಯಾಗಿ ಕಚ್ಬೋದು. ಕಚ್ಚಿದರೆ ಒಂದಷ್ಟು ರಕ್ತ ಬರ್ಬೋದು, ಬೇರೇನು ಅಪಾಯ ಇಲ್ಲ. ಆದರೆ ವಿಷರಹಿತವಾದ ಯಾವುದಾದ್ರೂ ಹಾವು ನಿಮಗೆ ಕಚ್ಚಿದರೆ ನೀವೊಂದು ಟಿ ಅಥವಾ ನಂಜು ನಿರೋಧಕ ಚುಚ್ಚುಮದ್ದನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಬೇರೆ ಏನು ಪ್ರಾಣಾಪಾಯ ಆಗೋದಿಲ್ಲ. ಸರಿನಾ? ನೋಡಿದ್ರಲ್ವ ನೀರೊಳ್ಳೆ, ಈಗ ನೀರಿಗೆ ಹೋಗ್ತದೆ ನೋಡಿ. ಅದು ಎಲ್ಲ ನೋಡಿರ್ತೀರಿ. ಇದನ್ನು ಒಂದು 5-6 ಬಣ್ಣದಲ್ಲಿ ಬರ್ತದೆ ಈ ನೀರೊಳ್ಳೆ ಹಾವು. ಸಂಜೆಯ ನಂತರ ಸಂಚಾರ ಮಾಡ್ತದೆ. ಎಲ್ಲ ಗದ್ದೆ ಹೊಳೆಗಳಲ್ಲಿ ನೋಡಿದರೆ ಆಹಾರ ಸಾಮಾನ್ಯವಾಗಿ ಮೀನುಗಳು, ಕಪ್ಪೆಗಳು ಮತ್ತು ಇಲಿಗಳನ್ನೆಲ್ಲ ತಿಂತಾವೆ. ನೀರಲ್ಲಿ ಎಷ್ಟು ಚಂದ ಸಂಚಾರ ಮಾಡ್ತದೆ ನೋಡಿ. ನೀರಲ್ಲಿರುವಂಥ ಕ್ರಿಮಿಕೀಟಗಳ, ಮೀನುಗಳ ವಂಶವನ್ನು ಮತ್ತು ಇಲಿಗಳ ವಂಶವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಕೆಲಸವನ್ನು ಮಾಡ್ತಾ ಇರ್ತವೆ. ನಮಗೆಲ್ಲ ಉಪಕಾರಿಗಳೇ. ಎಲ್ಲ ಹಾವುಗಳು ನಮಗೆ ಬಹಳ ಸಹಾಯ ಮಾಡ್ತಾ ಇರ್ತವೆ. ನೋಡಿ, ಬಾವಿಯ ಒಳಗೆ ಮೊಟ್ಟೆ ಇಟ್ಟಿದೆ ನೋಡಿ ಒಂದು ಕಡೆ. ಬಾವಿಯ ಒಳಗೆ ಮೊಟ್ಟೆ ಇಟ್ಟು ಈಗ ಮೊಟ್ಟೆಯಿಂದ ಮರಿ ಹೊರಗೆ ಬಂದಿವೆ ನೋಡಿ. ಕಾಣ್ತಾ ಇದೆಯಾ? 30-40 ಮೊಟ್ಟೆಗಳನ್ನು ಇಡ್ತವೆ ಒಂದು ಸಲಕ್ಕೆ. ಅಷ್ಟೂ ಮರಿಗಳು ಬರ್ತವೆ. ಅಷ್ಟೂ ಮರಿಗಳು ಬಂದದ್ದು ಇತರ ಬೇರೆ ಜೀವಿಗಳಿಗೆ ಆಹಾರ ಆಗಿ ಬಿಡ್ತವೆ. ಅಷ್ಟು ಮೊಟ್ಟೆಗಳಲ್ಲಿ 20-30 ಮೊಟ್ಟೆಗಳಲ್ಲಿ ಮರಿಗಳು ಹೊರಗೆ ಬಂದರೆ ಇನ್ನೊಂದು ವರ್ಷಕ್ಕೆ ಆ ಮರಿಗಳಲ್ಲಿ ಉಳಿಯುವುದು 3-4 ಮರಿಗಳು ಮಾತ್ರ ಆ ಜಾಗದಲ್ಲಿ. ಉಳಿದ 30 ಮರಿಗಳಲ್ಲಿ 26 ಮರಿಗಳು ಬೇರೆ ಜೀವಿಗಳಿಗೆ ಆಹಾರ. ದೊಡ್ಡ ಕಪ್ಪೆ ಇದೆಯಲ್ಲ, ಗೋಂಕರ್ ಕಪ್ಪೆ ಅಂತ ಕರಿತೀವಿ ನಾವು. ಯಾರಿಗಾದರೂ ಗೋಂಕೂರು ಕಪ್ಪೆ ನೀನು ಅಂತ ಹೇಳೋದಿಲ್ವಾ? ದೊಡ್ಡ ಕಪ್ಪೆ ಈ ಹಾವುಗಳ ಮರಿಯನ್ನು, ನಾಗರ ಹಾವಿನ ಮರಿಯನ್ನು, ಕನ್ನಡಿ ಹಾವಿನ ಮರಿಯನ್ನು ಹಿಡಿದು ತಿನ್ನುತ್ತೆ. ಅದೇ ಹಾವು ದೊಡ್ಡದಾದ ನಂತರ ಅದೇ ಗೋಂಕರ್ ಕಪ್ಪೆಯನ್ನು ತಿನ್ನುತ್ತೆ. ಒಂದಕ್ಕೊಂದು ಸರಪಳಿ. ನಿಮಗೆ ನಾನೊಂದು ಹೇಳಿದೆ ಆವಾಗ, ಗೋಡೆಯಲ್ಲಿ ಹಲ್ಲಿ ತಿನ್ನಲಿಕ್ಕೆ ಒಂದು ಹಾವು ಬರುತ್ತೆ ಅಂತೇಳಿ, ತೋಳ ಹಾವು ನೋಡಿ. ಇದು ಇಷ್ಟೇ ಸಣ್ಣ ಸಣ್ಣ ಹಾವುಗಳು. ಒಂದು ಕಚ್ಚಿತಾ ಇದೆ ನೋಡಿ ನನಗೆ, ಇಲಿಯನ್ನು ತಿಂತಾ ಇದೆ. ಕಂದು ಬಣ್ಣದ ಹಾವು. ಇದರಲ್ಲಿ 2-3 ಬಣ್ಣದ ಹಾವುಗಳು ನೋಡಿ. ಹಲ್ಲಿ ಇದೆ ನೋಡಿ, ಹಲ್ಲಿ ಅದರ ಆಹಾರ. ಅದರ ದಪ್ಪ ಎಷ್ಟು ಅಂತ ಗೊತ್ತಾಯ್ತಲ್ಲ? ಸುಮಾರು ಈ ಬೆರಳಿನಷ್ಟು ದಪ್ಪ, 1-1.5 ಅಡಿ 2 ಅಡಿ ಉದ್ದ. ನೋಡಿ, ಹಲ್ಲಿ ಎದುರು ಓಡಿ ಹೋಯಿತು. ಆ ಕಿಂಡಿಗಳಲ್ಲೆಲ್ಲ ಹೇಗೆ ಕೂತ್ಕೊಳ್ತದೆ ಹಾವು ನೋಡಿ, ತೋಳ ಹಾವು. ಈ ಬಣ್ಣಗಳನ್ನೆಲ್ಲ ನೋಡ್ಕೊಳ್ಳಿ. ಸುಮಾರು 3-4 ಬಣ್ಣದ ಹಾವುಗಳು ಮನೆಯ ಕಿಂಡಿಯಲ್ಲಿ, ಹಂಚಿನ ಮೇಲೆ ಎಲ್ಲ ಇರ್ತವೆ. ಹೆಚ್ಚಿನ ಮನೆಗಳಲ್ಲಿ ಬಂದರೆ ಒಳ್ಳೆಯದು. ಇನ್ನೊಂದು ಬಣ್ಣದ ಹಾವು ಅದರಲ್ಲೇ, ಸಾಮಾನ್ಯ ತೋಳ ಅಥವಾ ಕಟ್ಟು ತೋಳ ಹಾವು ಅಂತ ನಾವು ಕರೆಯುವಂಥದ್ದು. ಇದು ನಮ್ಮ ಕಡೆ ಉಡುಪಿ ಜಿಲ್ಲೆಯಾದ್ಯಂತ ಈ ಬಣ್ಣದ ಹಾವುಗಳು ಕಾಣಲಿಕ್ಕೆ ಸಿಗ್ತವೆ. ಆದರೆ ಈ ಬಣ್ಣದ ಹಾವನ್ನು ನೋಡಿ ಇದಕ್ಕೆ ವಿಷಕಾರಿ ಕಡಂಬಳ ಹಾವು ಅಂತೇಳಿ ಹೊಡೆದು ಸಾಯಿಸ್ತಾರೆ ಮನೆಯವರು. ವಿಷಕಾರಿ ಅಲ್ಲ ಇವುಗಳು, ತೋಳ ಹಾವುಗಳು ವಿಷಕಾರಿಗಳಲ್ಲ. ನೋಡಿದ್ರಾ? ನೋಡ್ತಾ ಇರಿ. ಅದರಲ್ಲಿ ಇನ್ನೊಂದು ಬಣ್ಣ ನೋಡಿ, ತೋಳ ಹಾವಲ್ಲೇ ಇನ್ನೊಂದು ಶರೀರ ಬಣ್ಣದ ಹಾವು ನೋಡಿ. ಆ ರೀತಿ ಎಗರಿ ನಮಗೆ ಭಯ ಹುಟ್ಟಿಸಿ ಮತ್ತೆ ಅವಿತ್ಕೊಳ್ಳೋದು. ಇದು ಸಣ್ಣ ಮರಿ, ಆ ಹಾವಿನ ಮರಿ ಎಷ್ಟು ಹೊರಳಾಡ್ತದೆ ನೋಡಿ. ನೋಡಿ, ಮುಟ್ಟಿದ ಕೂಡಲೇ ಆ ರೀತಿ ಹೊರಳಾಡ್ತಾ ನಮ್ಮನ್ನು ಹೆದರಿಸೋದದು.
ಆ ರೀತಿ ಹೊರಳಾದ ಕೂಡಲೇ ನಮಗೆ ಸಿಕ್ಕಾಪಟ್ಟೆ ಭಯ ಆಗಿಬಿಡ್ತದೆ, ಸುಮ್ಮನೆ ಕೂತ್ಕೊಳ್ತದೆ ಮುಟ್ಟಿದರೆ. ಆದರೆ ಈ ತೋಳ ಹಾವುಗಳು ಸಾಮಾನ್ಯವಾಗಿ ಸ್ವಲ್ಪ ಆಕ್ರಮಣಕಾರಿ ಹಾವುಗಳು, ಅಂದರೆ ಕಚ್ಚಬಹುದು, ಹಿಡಿದ ಕೂಡಲೇ ಸರಿಯಾಗಿ ಕಚ್ಚುವ ಸ್ವಭಾವ ಇದೆ. ಹಾಗಾಗಿ ಯಾರೂ ಇದನ್ನು ಹಿಡಿಲಿಕ್ಕೆ ಹೋಗೋದು ಬೇಡ. ಮನೆಯೊಳಗೆ ಬಂದರೆ ಇಡ್ಸೂಡಿಯಿಂದ ಒಂದು ಬಕೆಟ್ ಅಡ್ಡ ಇಟ್ಟು ಇಡ್ಸೂಡಿಯಿಂದ ಬಕೆಟಿನೊಳಗೆ ಗುಡಿಸಿ ನಿಮ್ಮ ಮನೆಯ ಹೊರಗೆ ಬಿಟ್ಟರೆ ಆಯಿತು. 50 ಕಿಲೋಮೀಟರ್ ದೂರ ತೆಗೆದುಕೊಂಡು ಹೋಗಿ ಬಿಡೋದು ಬೇಡ. ಕೆಲವರು ಏನು ಮಾಡ್ತಾರೆ, ಈ ಹಾವು ಇಲ್ಲಿ ಇರಲೇಬಾರ್ದು ಅಂತೇಳಿ 2-3 ಬಸ್ಸು ಚೇಂಜ್ ಮಾಡಿ ಹೋಗುವವರು ಇದ್ದಾರೆ ಹಾವು ಇಟ್ಕೊಂಡು, ಯಾರಿಗೂ ಗೊತ್ತಿಲ್ಲದೆ. ತುಂಬ ದೂರ ಕೊಂಡು ಹೋಗಿ ಬಿಡೋದು ಬೇಡ. ನೀವು ನಿಮ್ಮ ಒಟ್ಟಾರೆ ಹಿಂದೆ ಮನೆ ಒಳಗೆ ಬಂದರೆ ಹೊರಗೆ ಬಿಟ್ಟರೆ ಆಯಿತು. ಅದರಲ್ಲಿ ಇನ್ನೊಂದು ಪ್ರಭೇದ ಇದು. ನೆಕ್ಸ್ಟ್ ಸರ್, ನಿಮಗೆಲ್ಲ ಪರಿಚಯ ಇದೆ ನೋಡಿ, ತುಳುವಲ್ಲಿ ಪಗೆಲ ಅಂತ ಕರಿತೇವೆ, ಪಗಲೆ ಪಗೆಲ. ಇಂಗ್ಲೀಷಲ್ಲಿ ಬಫ್ ಸ್ಟ್ರೈಪ್ಡ್ ಕೀಲ್ ಬ್ಯಾಕ್, ಹಳದಿ ರೇಖೆಯ ಹುಲ್ಲು ಹಾವು. ವಿಷಕಾರಿ ಅಲ್ಲ, ಕಚ್ಚುವಂಥ ಸ್ವಭಾವ ಇಲ್ಲ. ಒಂದು ಹಾವಿಗೆ ನೀವು ಪೆಟ್ಟು ಮಾಡಿದರೆ 8-10 ಹಾವುಗಳು ಆ ಜಾಗಕ್ಕೆ ಬರ್ತವೆ. ಬಂದ ಕೂಡಲೇ ನೀವು ಯಾರಾದರೂ ಒಬ್ಬರು ನಿಂತದ್ದಿದೆಯಾ ಅಲ್ಲಿ? ಏನು ಮಾಡಿದ್ದೀರಿ? ಎಲ್ಲೋ ಬೊಬ್ಬೆ ಇಟ್ಕೊಂಡು ಓಡಿ ಹೋಗಿದ್ದೀರಿ. ಒಂದು ಸಲ ಆ ರೀತಿ ಆದರೆ ಯಾವ ಹಾವಿಗೂ ಹೊಡಿಬೇಡಿ. ಅಕಸ್ಮಾತ್ತಾಗಿ 4-5, 6-7 ಹಾವುಗಳು ಆ ಜಾಗಕ್ಕೆ ಬಂದರೆ ಸುಮ್ಮನೆ ನಿಂತುಕೊಳ್ಳಿ, ಏನು ಮಾಡ್ತಾ ಇವೆ ಅನ್ನೋದು ನೋಡಿ. ಬಂದ ಹಾವುಗಳು ಪೆಟ್ಟಾದ ಹಾವಿನ ಸುತ್ತಮುತ್ತ ತುಂಬ ತರಾತುರಿಯಲ್ಲಿ ಓಡಾಡ್ತವೆ. 2 ಕಾರಣ. ಒಂದು, ಅದು ಹೆಣ್ಣಾಗಿದ್ದರೆ ಗಂಡು ಒಂದಷ್ಟು ಆ ಪೆಟ್ಟಾದ ಕೂಡಲೇ ಫೆರಮೋನ್ ಅಂತೇಳಿ ಒಂದು ಆರ್ಡರನ್ನು ಲೀಕ್ ಮಾಡ್ತದೆ. ಅಪಾಯ ಸೂಚಕ ಆರ್ಡರ್ ಆಗಿರ್ಬೋದು, ಅದು ಪರಿಮಳ ಆಗಿರ್ಬೋದು. ಅದರ ವಾಸನೆಗೆ ಆ ಕುಟುಂಬದ ಎಲ್ಲ ಹಾವುಗಳ, ಆ ಪರಿಸರದಲ್ಲಿರುವಂಥ ಎಲ್ಲ ಹಾವುಗಳು ಅಲ್ಲಿಗೆ ಬರ್ಬೋದು. ಒಂದು ಕಾರಣ. ಇನ್ನೊಂದು ಕಾರಣ, ಆ ರೀತಿ ತರಾತುರಿಯಲ್ಲಿ ಓಡಾಡ್ತಾ ಆ ಪೆಟ್ಟಾದ ಹಾವನ್ನು ರಕ್ಷಣೆ ಮಾಡೋದು ಶತ್ರುವಿನಿಂದ. ನಾವೇನು ಮಾಡ್ತೀವಿ, ಆ ಥರ ಪೆಟ್ಟಾಗಿ 5-6 ಹಾವು ಬಂದು ಕೂಡಲೇ ಆ ಜಾಗ ಬಿಟ್ಟು ಓಡಿ ಹೋಗ್ತೀವಿ. ಅಲ್ಲಿಗೆ ಆ ಹಾವನ್ನು ಉಳಿಸಿದಾಗ ಆಯಿತು. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದರೆ ನೀವು ಒಂದು ಹಾವುಗಳು ನಿಮಗೆ ಅಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ. ಧೈರ್ಯ ಮಾಡಿ ನಿಂತರೆ ನಿಮ್ಮ ಕಾಲನ್ನು ಒರೆಸ್ಕೊಂಡು ಹೋಗ್ತವೆ, ಕಚ್ಚೋದಿಲ್ಲ. ಒರೆಸ್ಕೊಂಡು ಹೋಗೋದು ನಿಮ್ಮನ್ನು ಹೆದರಿಸಲಿಕ್ಕೆ. ನಿಮ್ಮ ವಟಾರದಲ್ಲಿ ಈ ಹಾವುಗಳು, ಇದು ನೋಡಿ, ಇದು ಮಿಲನ, ಇದು ನೋಡಿ ಮಿಲನ. ಇದು ಒಂದು ಹೆಣ್ಣಿದ್ರೆ 4-5 ಗಂಡು ಹಾವುಗಳು ಆ ಜಾಗದಲ್ಲಿ ಮಿಲನ ಆಗ್ತಾ ಇರ್ತವೆ. ಇದು ಪ್ರಕೃತಿ ನಿಯಮ. ಪ್ರತಿ ಜೀವಿಯಲ್ಲಿ ಆ ರೀತಿ ಮಿಲನ ಆಗ್ತಾ ಇದೆ ಅಂತ ಹೇಳಿದರೆ ನಿಮ್ಮ ವಟಾರದಲ್ಲಿ ಆ ಹಾವುಗಳ ಸಂಖ್ಯೆ ಪ್ರಕೃತಿ ನಿಯಮಕ್ಕಿಂತ ಕಡಿಮೆ ಇದೆ ಅಂತ ಲೆಕ್ಕ. ನಾಗರ ಹಾವು ಮಿಲನ ಆಗ್ತಾ ಇದ್ದರೆ ನಿಮ್ಮ ವಟಾರದಲ್ಲಿ ಪ್ರಕೃತಿ ನಿಯಮ 5-10 ಕಿಲೋಮೀಟರ್ ಸುತ್ತಳತೆಯಲ್ಲಿ 30-40 ನಾಗರ ಹಾವುಗಳು ಇರಬೇಕಂತ ಪ್ರಕೃತಿ ನಿಯಮ ಇದೆ. ಆ ವರ್ಷ 4-5 ಹಾವುಗಳು ಕಡಿಮೆ ಆದರೆ, ಆಕ್ಸಿಡೆಂಟ್ ಆಗಿ ಹೋದರೆ, ಬೇರೆ ಜೀವಿಗಳ ಆಹಾರ ಆದರೆ, ವಯಸ್ಸಾಗಿ ಸತ್ತರೆ ಹಾವುಗಳು, 4-5 ಹಾವುಗಳು ಆ ಪರಿಸರದಲ್ಲಿ ಕಡಿಮೆ ಆದರೆ ಮಾತ್ರ ಆ ಪರಿಸರದಲ್ಲಿ ಮತ್ತೆ ಹಾವುಗಳ ಮಿಲನಕ್ಕೆ ಪ್ರಕೃತಿ ಪ್ರಚೋದನೆ ಕೊಡುತ್ತೆ. ಕೊಟ್ಟ ನಂತರ ನಿಮ್ಮ ವಟಾರದಲ್ಲಿ ಮಿಲನ ನಡೆಯುತ್ತೆ. ಮಿಲನ ನಡೆದು ನಾಗರ ಹಾವಾದರೆ ಸುಮಾರು 20-50 ಮೊಟ್ಟೆಗಳನ್ನು ಇಡುತ್ತೆ. ಇಟ್ಟ ನಂತರ 2 ತಿಂಗಳು ಮೊಟ್ಟೆಯನ್ನು ನಾಗರ ಹಾವು ಕಾಯುತ್ತೆ. ಕಾದ ನಂತರ 2 ತಿಂಗಳಲ್ಲಿ ಅಷ್ಟೂ ಮೊಟ್ಟೆಗಳು ಹೊರಗೆ ಬರ್ತವೆ. ಉದಾಹರಣೆಗೆ 30 ಮೊಟ್ಟೆ ಇಟ್ಟಿದ್ರೆ 30 ಮರಿಗಳು ಹೊರಗೆ ಬಂದು, ನಿಮಗೆ ಆಶ್ಚರ್ಯ ಆಗ್ಬೋದು. ಒಂದು ಹಾವು 30 ಮೊಟ್ಟೆಗಳನ್ನಿಟ್ಟು 30 ಮರಿ ಬಂದರೆ ನಮ್ಮ ವಟಾರದಲ್ಲಿ 5 ಹೆಣ್ಣು ಹಾವಿದ್ದರೆ ಎಷ್ಟು ಮರಿ ಆಗ್ಬೋದು? ಹಾಗೆ ಯೋಚನೆ ಮಾಡ್ತಾ ಸುತ್ತ ನೋಡಿಬಿಡ್ತೀವಿ. ಕಾಲ ಬುಡದಲ್ಲೆಲ್ಲ ಹಾವು ಓಡಾಡ್ಬೋದಲ್ಲ ಅಂತ ಒಂದು ಭಯ. ಆದರೆ ಪ್ರಕೃತಿ ನಿಯಮ ಹಾಗಿಲ್ಲ. ಈ ಪ್ರದೇಶದಲ್ಲಿ 30 ಮರಿಗಳು ಹೊರಗೆ ಬಂದರೆ, ಆಗಲೇ ಹೇಳಿದಾಗೆ ನಾನು, ಬರುವ ವರ್ಷಕ್ಕೆ ಆ 30 ಮರಿಗಳಲ್ಲಿ ಉಳಿಯುವುದು 3-4 ಮಾತ್ರ. ಉಳಿದ ಹಾವಿನ ಮರಿಗಳು ಕಪ್ಪೆಗಳಿಗೆ, ಕೆಂಬೂತ ಅಂತ ಕೇಳಿದ್ದೀರಾ, ತುಳುವಲ್ಲಿ ಕುಪ್ಪುಳು ಅಂತ ಕರಿತೀವಿ ಪಕ್ಷಿ, ಆ ಪಕ್ಷಿಗಳಿಗೆ, ಬೇರೆ ಬೇರೆ ಜೀವಿಗಳಿಗೆ, ಹಾವುಗಳಿಗೆ ಆಹಾರ ಆಗಿ ಹೋಗ್ತವೆ. ಹಾಗಾಗಿ ನಿಮ್ಮ ವಟಾರದಲ್ಲಿ ನಿಮ್ಮ ಸುತ್ತಮುತ್ತ ಯಾವುದೇ ಹಾವುಗಳು ಮಿಲನ ಹೊಂದುತ್ತಾ ಇವೆ ಅಂತೇಳಿದರೆ ಅದಕ್ಕೆ ನಾವು ಅಪ್ಪಿತಪ್ಪಿಯೂ ಡಿಸ್ಟರ್ಬ್ ಮಾಡಬಾರ್ದು. ಅದು ಪ್ರಕೃತಿ ನಿಯಮದ ಪ್ರಕಾರ ಅಲ್ಲಿ ಸಂತಾನೋತ್ಪತ್ತಿ ನಡೀತಾ ಇದೆ, ಅದು ನಮಗೇ ಒಳ್ಳೆಯದು. ನೋಡಿದ್ರಲ್ವಾ? ನೆಕ್ಸ್ಟ್ ಸರ್, 14. ಹಾಂ, ಈ ಹಾವನ್ನು ನೋಡಿದ್ದೀರಾ? ತುಂಬ ಕಡೆ ನಮ್ಮ ದೊಡ್ಡವರಲ್ಲೊಂದು ನಂಬಿಕೆ ಇದೆ, ಕೃಷ್ಣ ಸರ್ಪ ಅನ್ನೋ ಒಂದು ಸರ್ಪ ಇದೆ ಅಂತೇಳಿ. ಆ ಕೃಷ್ಣ ಸರ್ಪ ಅಂತ ಒಂದು ಸರ್ಪ ಇದೆ, ಅದು ಹಾವು ಇದೇ ಆಗಿರ್ತದೆ. ಒಂದು ವೇಳೆ ಅದು ಸತ್ತು ಸಿಕ್ಕಿದರೆ ನಮಗೆ, ನಾವು ಅದಕ್ಕೆ
ಎಲ್ಲಿಗೋ ದಹನಕ್ಕಂತ ಕೊಂಡು ಹೋಗ್ತೀವಿ, ಅಲ್ಲಿ ಅದನ್ನು ಕೃಷ್ಣ ಸರ್ಪ ಅಂತೇಳಿ ಸಂಸ್ಕಾರ ಮಾಡಲಾಗುತ್ತೆ. ಅದರ ಹಿಂದೆ ಒಂದಷ್ಟು ಖರ್ಚುಗಳನ್ನು ಮಾಡಲಾಗುತ್ತೆ. ನಾಗರ ಹಾವಿಗೆ ಮಾಡುವಂಥ ಪ್ರಕ್ರಿಯೆ ಅದು, ಏನು ದಹನ ಮತ್ತು ಸಂಸ್ಕಾರ ಅಲ್ವಾ? ಅದು ಮಾಡೋದು ನಮ್ಮ ನಂಬಿಕೆಯಲ್ಲಿ ಬಂದಿರುವಂಥ ವಿಚಾರ, ಅದು ಓಕೆ. ಆದರೆ ಈ ಹಾವನ್ನೇ ಕೃಷ್ಣ ಸರ್ಪ ಅಂತ ತಪ್ಪು ತಿಳ್ಕೊಂಡಿದ್ದೀವಿ ನಾವು. ಇದು ತುಳುವಲ್ಲಿ ಇದಕ್ಕೆ ಕೊಡ್ಯಾಣ ಅಂತ ಕರಿತೀವಿ ನಾವು. ಕೊಡ್ಯಾಣ ಹಾವು ಅಥವಾ ಡುಮೆರಿಲ್ಸ್ ಬ್ಲ್ಯಾಕ್ ಹೆಡ್ಡೆಡ್ ಸ್ನೇಕ್, ಕಪ್ಪು ತಲೆಯ ಹಾವು. ನೋಡಿ, ತಲೆ ಕಪ್ಪಾಗಿದೆ, ತಲೆಯ ಮೇಲೆ 2 ಮಾರ್ಕ್ ಇದೆ, ಒಂದು ಕಾಲರ್ ಇದೆ. ಈ 2 ಮಾರ್ಕ್ ಇದೆಯಲ್ಲ, ಆ ಮಾರ್ಕನ್ನು ನೋಡಿ ಇದು ಸರ್ಪ ಇರ್ಬೋದು ಅಂತ ಯಾರೋ ತಪ್ಪು ತಿಳ್ಕೊಂಡಿದ್ದಾರೆ. ಅದು ಬಿಟ್ಟರೆ ಕೃಷ್ಣ ಸರ್ಪ ಅನ್ನೋ ಒಂದು ಪ್ರಭೇದದ ಹಾವು ಈವರೆಗೆ ವಿಶ್ವದಾದ್ಯಂತ ಎಲ್ಲೂ ಪತ್ತೆ ಆಗಿಲ್ಲ. ಹಾಗಾಗಿ ಯಾರಾದರೂ ಕೃಷ್ಣ ಸರ್ಪ ನಾನು ನೋಡಿದೆ ಅಂತ ಹೇಳಿದರೆ ಅವರು ನಾಗರ ಹಾವಿನ ಮರಿಯನ್ನು ನೋಡಿದ್ದಾರೆ ಅಂತ ಲೆಕ್ಕ. ಸಣ್ಣ ಮರಿಗಳು, ಅಗಲವಾದ ಹೆಡೆ, ನೀಲವರ್ಣದಲ್ಲಿರ್ತವೆ, ಸುಮಾರು 1-2 ವರ್ಷ. ಆ ಬಣ್ಣವನ್ನು ನೋಡಿ ನೀಲವರ್ಣ ಕೃಷ್ಣನದ್ದು ಮತ್ತು ಅದರ ಹೆಡೆಯನ್ನು ನೋಡಿ ಕೃಷ್ಣ ಸರ್ಪ ಅಂತ ಹೆಸರಿಟ್ಟಿದ್ದಾರೆ ನಾಗರ ಹಾವಿನ ಮರಿಗಳಿಗೆ. ಅದನ್ನು ಹೊರತುಪಡಿಸಿದರೆ ಕೃಷ್ಣ ಸರ್ಪ ಅನ್ನೋ ಒಂದು ಹಾವು ಈವರೆಗೆ ಪತ್ತೆ ಆಗಿಲ್ಲ. ನೆಕ್ಸ್ಟ್ ಸರ್. ಈಗ ತೋರಿಸುವಂಥದ್ದು ಒಂದು 4-5 ಏನು ವಿಷದ ಹಾವುಗಳು. ಇದನ್ನು ಗುರಿಸ್ಕೊಳ್ಳಿ, ಅಲ್ಲಿಗೆ ಮುಗೀತು ಆಯಿತಾ? ಮತ್ತೆ ಒಂದು ಅರ್ಧ ಗಂಟೆ ಬೇಕಾದರೆ ನಿದ್ದೆ ಮಾಡೋಣ. ನಿದ್ದೆ ಬರ್ತಾ ಇದೆ, ಈಗಷ್ಟೇ ಊಟ ಮಾಡಿದ್ದಲ್ವ ನೀವು, ಸ್ವಲ್ಪ ಅಮಲಾಗ್ತದೆ. ನೋಡಿ, ಇದು ಇಂಡಿಯನ್ ಕಾಮನ್ ಕ್ರೈಟ್ ಅಂತ ಕರಿತೀವಿ. ಕಡಂಬಳ ಹಾವು, ಕಟ್ಟು ಹಾವು, ಕೆಲವು ಕಡೆ ಕೆಟ್ಟ ಹುಳ ಅಂತ ಕೂಡ ಕರೀತಾರೆ. ಕೆಟ್ಟ ಹುಳ ಅಂತ ಹೆಸರಿಟ್ಟಿದ್ದಾರೆ, ತಪ್ಪು ಹೆಸರಿಟ್ಟಿದ್ದಾರೆ. ಅಂದರೆ ಅದು ಕಚ್ಚಿದರೆ ಮರಣಾಂತಿಕ ಅಂಥೇಳಿ. ಭಾರತದ ವಿಷದ ಹಾವುಗಳಲ್ಲಿ ತುಸು ಬೇರೆ ಹಾವುಗಳಿಗಿಂತ ಹೆಚ್ಚಿನ ಪರಿಣಾಮಕಾರಿಯಾದ ವಿಷ ಇದೆ. ರಾತ್ರಿ ವೇಳೆ ನಮಗೆ ಸಂಚಾರ ಮಾಡ್ತದೆ ಇದು. ಎಲ್ಲೋ ಬೇಲಿ ಬದಿಯಲ್ಲಿ ಅಥವಾ ಅಂಗಳದಲ್ಲಿ ಮಲ್ಕೊಂಡಿದ್ರೆ, ಅಥವಾ ಗುಡಿಸಲುಗಳಲ್ಲಿ, ಸಣ್ಣ ಸಣ್ಣ ಮನೆಗಳಲ್ಲಿ ಗೋಡೆಯ ಬದಿಯಲ್ಲಿ ಜನ ಮಲಗಿದರೆ ಅದು ಆಹಾರವನ್ನು ಹುಡ್ಕೊಂಡು ಮನೆಯೊಳಗೋ ಅಂಗಳದಲ್ಲಿ ಮಲಗಿದ್ದವರ ಪಕ್ಕಕ್ಕೆ ಬರೋದು, ಅವರು ಅದರ ಮೇಲೆ ಹೊರಳೋದು, ಆ ನೋವಲ್ಲಿ ಅದು ಕಚ್ಚಬಹುದು. ಇದು ರಾತ್ರಿ ವೇಳೆ ಎಲ್ಲಾದರೂ ಕಚ್ಚಿದರೆ ಕೆಲವರಿಗೆ ಸ್ವಲ್ಪ ಸೊಳ್ಳೆ ಕಚ್ಚಿದಷ್ಟು ನೋವಾಗ್ಬೋದು, ತೀರ ನೋವಾಗೋದಿಲ್ಲ. ರೈತರು ತುಂಬ ಶ್ರಮಜೀವಿಗಳಾಗಿರೋದ್ರಿಂದ ಅವರಿಗೆ ಸಣ್ಣ ಪುಟ್ಟ ಮುಳ್ಳು ಚುಚ್ಚಿದ ಅನುಭವ ಆಗದೆ ಏನೋ ಒಂದು ಸೊಳ್ಳೆ ಚುಚ್ಚಿರ್ಬೋದಂತ ಮಲಗಿ ಮತ್ತೆ 2-3 ಗಂಟೆಯ ನಂತರ ಚಿಹ್ನೆಗಳು ಬಂದು ಸೀರಿಯಸ್ ಆಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗುವುದು ಅಥವಾ ಹೋಗದೆ ಸತ್ತ ದಾಖಲೆಗಳಿವೆ. ಆದರೆ ಅದಕ್ಕೆ ನಾನು ಹೇಳೋದು, ರಾತ್ರಿ ವೇಳೆ ಯಾವುದಾದ್ರೂ ಹಾವುಗಳು ನಿಮಗೆ ಕಚ್ಚಿದರೆ ಸಮಯ ವ್ಯರ್ಥ ಮಾಡದೆ, ಅನುಮಾನ ಪಡದೆ ನೇರ ಆಸ್ಪತ್ರೆಗೆ ಹೋಗಬೇಕು. ಅಲ್ಲಿ ರಕ್ತ ಪರೀಕ್ಷೆ ಮಾಡ್ತಾರೆ. ರಕ್ತ ಪರೀಕ್ಷೆಯಲ್ಲಿ ವಿಷ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಗೊತ್ತಾಗಿ ವಿಷ ಇದ್ದರೆ ಆ್ಯಂಟಿವೆನಮ್ ಅಂತ ಹಾಕ್ತಾರೆ, ಪ್ರತಿವಿಷ ಔಷಧಿಯನ್ನು ಹಾಕ್ತಾರೆ. ಇಲ್ಲದಿದ್ದರೆ ನಿಮ್ಮನ್ನು 24 ಗಂಟೆ ಅಬ್ಸರ್ವೇಷನಲ್ಲಿ ಇಟ್ಟುಕೊಂಡು ಕಳಿಸ್ಬಿಡ್ತಾರೆ. ರಾತ್ರಿ ಯಾವುದಾದ್ರೂ ಕಡಿತ ಆಗಿ ಹಾವು ಯಾವುದು ಅಂತ ಗೊತ್ತಾಗದಿದ್ದರೆ ನಾವು ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ಕಡಂಬಳ ನೋಡಿದ್ರಲ್ವ ನೀವು? ನೋಡಿ, ಇದು ಮೊಟ್ಟೆ ಇಟ್ಟ ಕಡಂಬಳ. ಅದರ ಬಣ್ಣ ನೋಡಿ, ತಲೆ ದುಂಡಗಿದೆ, ತಲೆಯಿಂದ ಸುಮಾರು 6-8 ಇಂಚುವರೆಗೆ ಯಾವುದೇ ಕಟ್ಟುಗಳಿಲ್ಲ. ಕಡಂಬಳವನ್ನು ಗುರುಸೋದು ಬಹಳ ಮೇಲ್ನೋಟಕ್ಕೆ ಸುಲಭ. 8 ಇಂಚಿನ ನಂತರ ಶರೀರದಲ್ಲಿ 2 ಜೋಡಿ ಕಟ್ಟುಗಳು ನೋಡಿ, ಬಾಲದವರೆಗೆ ಇರ್ತದೆ ಜೋಡಿ ಕಟ್ಟುಗಳು. ಈ ಕಟ್ಟುಗಳನ್ನು ನೀವು ಲೆಕ್ಕ ಮಾಡಿದರೆ 38ರಿಂದ 40 ಕಟ್ಟುಗಳವರೆಗೆ ಇರ್ತವೆ. ಸರಿಯಾಗಿ ನೋಡ್ಕೊಳ್ಳಿ. ಅತ್ಯಂತ ಏನು ಭಯ ಪಡುವಂಥ ಹಾವು. ನಿಮ್ಮ ನೋಡಿದ ಕೂಡಲೇ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಅಕಸ್ಮಾತ್ ಓಡಿ ಹೋಗಲಿಕ್ಕೆ ನೀವು ಬಿಡದಿದ್ದರೆ ಅಲ್ಲೇ ಒಂದು ಮುದ್ದೆಯಾಗಿ ಕಾಯಿಲ್ ಥರ ಆಗಿ ತಲೆಯನ್ನು ಶರೀರದ ಅಡಿಗೆ ಎಳೆದುಕೊಂಡು ಸುಮ್ಮನೆ ಬಿದ್ದುಕೊಳ್ತದೆ. ನಾವೇನು ಮಾಡ್ತೀವಿ, ಅದನ್ನು ಕಂಡು ಕೂಡಲೇ ಬಡಿಸಿ ಸಾಯಿಸ್ತೀವಿ. ಮತ್ತು ಇನ್ನೊಂದು ನಿಮಗೆ ಹೇಳಬೇಕು, ನನಗೆ ಪಕ್ಕ ನೆನಪಾಯಿತು. ನೀವು ನಿಮ್ಮ ವಠಾರದಲ್ಲಿ ಈಗ ಒಂದು ಹಾವು ಬಂತು, ಯಾವುದೋ ಕಡಂಬಳ ಬಂತು, ಕನ್ನಡಿ ಹಾವು ಬಂತು ಅಂತ ನಿಮ್ಮ ಹಿರಿಯರು ನೋಡಿದರು, ಮನೆ ಒಳಗಿದ್ರು, ಬಣ್ಣದ ಹಾವಿಗೆ ಕನ್ನಡಿ ಹಾವು ಅಂತೇಳಿದರು, ಬಡಿದ್ರು, ಅಲ್ಲೇ ಸಾಯಿಸಿದ್ರು, ಹೊರಗೆ ಎಸೆದು ಬಿಟ್ಟರು, ಅಥವಾ ಅಂಗಳದಲ್ಲಿ ಸಾಯಿಸಿದ್ರು, ಎಸೆದು ಬಿಟ್ಟರು. ಇಲ್ಲಿ ಏನು ಒಂದು ಘಟನೆ ನಡೆಯುತ್ತೆ ಅಂದರೆ, ಆ ಪೆಟ್ಟಾಗುವಾಗ ಪೆಟ್ಟಾದ ಹಾವು ಆಗಲೇ ಹೇಳಿದಾಗೆ ಒಂದು ಮಸ್ಕನ್ನು ಇದು ಮಾಡ್ತಾರೆ, ರಿಲೀಸ್ ಮಾಡ್ತದೆ. ಫೆರಮೋನ್ ಅಂತೇಳಿ ಒಂದು ವಾಸನೆಯನ್ನು ಲೀಕ್ ಮಾಡ್ತದೆ. ಆ ಸ್ಥಳಕ್ಕೆ ನೀವು ಆ ಹೊಡೆದ ಹಾವನ್ನು ಬಿಸಾಡಿದ ನಂತರ ಅದರದ್ದೇ ಪ್ರಭೇದ 2-3 ಹಾವುಗಳು ಆ ಜಾಗಕ್ಕೆ ಬರಬಹುದು. ಬಂದು ಸಂಚಾರ ಮಾಡಿ ತುಂಬ ಹುಡುಕ್ತವೆ ಆ ಹಾವನ್ನು. ಅದು ಇಲ್ಲ ಅಂತ ಆದರೆ ಆ ಪರಿಸರದಲ್ಲಿ ಆ ಹಾವಿನ ಸ್ಥಾನ ಖಾಲಿಯಾಗಿದೆ ಅಂತ ಎಣಿಸಿ 2 ಹಾವುಗಳಲ್ಲಿ ಫಿಕ್ಸ್ ಆಗ್ತವೆ.
ನೀವು ಒಂದನ್ನು ಹೊಡೆದ್ರಿ, ಮೂರರಿಗೆ ವಾಸಸ್ಥಾನ ಕೊಟ್ರಿ. ಅದಕ್ಕಿಂತ ಯಾವುದು ಒಳ್ಳೆಯದು? ಒಂದನ್ನು ಬಿಡೋದು ಒಳ್ಳೆಯದಲ್ವಾ? ಹೆಚ್ಚಿನವರಿಗೆ ಇದು ಗೊತ್ತಿಲ್ಲ. ಮತ್ತೆ ಹೊಡೆದ ಹಾವುಗಳ ಅದೇ ಪ್ರಭೇದದ ಹಾವುಗಳು ಅಲ್ಲಿಗೆ ಬರ್ತಾವಂತೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಹಾಗಾಗಿ ಹೊಡಿಬೇಡಿ ಆದಷ್ಟು. ಇದು ನೋಡಿದ್ರಲ್ವ, ಇದು ರಾತ್ರಿ ಸಂಚಾರಿ. ಎಲ್ಲಾದರೂ ನಿಮ್ಮ ಮನೆಯ ಒಳಗೆ ಸಾಮಾನ್ಯವಾಗಿ ಕಡಂಬಳಗಳು ಮನೆಯೊಳಗೆ ಬರೋದಿಲ್ಲ. ತೋಳ ಹಾವುಗಳ ಸಂಖ್ಯೆ ಜಾಸ್ತಿ ಇದ್ದರೆ ಅವುಗಳನ್ನು ತಿನ್ನಲಿಕ್ಕೆಲ್ಲ ಬರ್ಬೋದು. ಬೇರೆ ಹಾವುಗಳಿದ್ದರೆ ಹೊರಗೆ ಇರ್ತವೆ. ನೀವು ರಾತ್ರಿ ನಿಮ್ಮ ತೋಟ ಗದ್ದೆಗಳು ಆಸುಪಾಸು ಮನೆಗಳಿದ್ದರೆ, ಸ್ವಲ್ಪ ಮನೆಯ ಅಂಗಳದಲ್ಲಿ ಕಸದ ರಾಶಿ ಇದ್ದರೆ ರಾತ್ರಿ ಹೊರಗೆ ಬರುವಾಗ ಒಂದು ಟಾರ್ಚ್ ಯೂಸ್ ಮಾಡೋದು ಒಳ್ಳೆಯದು. ಅಪಾಯ ಆಗುವುದು ಯಾವಾಗ? ಹಾವನ್ನು ನಾವು ಮೆಟ್ಟುವುದು ನಮಗೆ ಗೊತ್ತಿಲ್ಲದೆ ಕತ್ತಲೆಯಲ್ಲಿ, ಆವಾಗ ಕಚ್ಚುವುದು. ನಾವು ಆ ಜಾಗ್ರತೆಯನ್ನು ಮಾಡಿಕೊಂಡಾಯ್ತು. ನಿಮ್ಮ ವಠಾರದಲ್ಲಿ 8-10 ಪ್ರಭೇದದ ಹಾವುಗಳಿದ್ದರೆ, ಕನ್ನಡಿ ಹಾವು, ಕಡಂಬಳ, ಕೇರೆ ಹಾವು, ಹೆಬ್ಬಾವು, ಪಗಳೆ ಅಂತ ಕರಿತೀವಿ ನಾವು, ತೋಳ ಹಾವು, ಹೀಗೆ 8-10 ಪ್ರಭೇದದ ಹಾವುಗಳು ನಿಮ್ಮ ವಠಾರದಲ್ಲಿ ವಾಸ ಮಾಡ್ತಾ ಇದ್ದರೆ ಆ ಪರಿಸರ ಅಷ್ಟು ಆರೋಗ್ಯಪೂರ್ಣ ಅಂತ ಲೆಕ್ಕ. ಅಷ್ಟು ಹಾವುಗಳು ನಿಮ್ಮ ವಠಾರದಲ್ಲಿಲ್ಲ, ಅಲ್ಲಿ ಬೇರೆ ಬೇರೆ ಕಾಯಿಲೆಗಳು ಬೇಗನೆ ಬರ್ಬೋದು ಬೇರೆ ವಠಾರಕ್ಕೆ ಬರೋದಕ್ಕಿಂತ ಮೊದಲು. ಸರ್, ನೆಕ್ಸ್ಟು ಆಯಿತು, ಮುಗಿತಾ ಬಂತು. ಕಿಂಗ್ ಕೋಬ್ರಾ. ಇದು ನೋಡಿ, ಕಾಳಿಂಗ ಸರ್ಪ. ವಿಶ್ವದ ವಿಷದ ಹಾವುಗಳಲ್ಲಿ ಅತ್ಯಂತ ದೊಡ್ಡ ಉರಗ ಅಂದರೆ ಕಾಳಿಂಗ ಸರ್ಪ, ಕಿಂಗ್ ಕೋಬ್ರಾ. ಬಹಳ ಸುಂದರವಾದ ಹಾವು. ಪಶ್ಚಿಮ ಘಟ್ಟದಲ್ಲೇ ಅಥವಾ ಪಶ್ಚಿಮ ಘಟ್ಟದ ತಪ್ಪಲುಗಳಲ್ಲಿ ವಾಸ ಮಾಡುವಂಥ ಹಾವು. ಹಾವುಗಳಲ್ಲಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡುವಂಥ ಏಕೈಕ ಹಾವು ಅಂದರೆ ಕಾಳಿಂಗ ಸರ್ಪ. ಮೊಟ್ಟೆ ಇಟ್ಟು ಅಂದರೆ ಗೂಡು ಕಟ್ಟಿ ಅದರ ಒಳಗೆ ಮೊಟ್ಟೆಯನ್ನಿಟ್ಟು ಮರಿ ಮಾಡೋದು. ಮತ್ತೆಲ್ಲ ಹಾವುಗಳು ಬಿಲಗಳಲ್ಲೆಲ್ಲ ಮೊಟ್ಟೆ ಇಡ್ತವೆ. ಕಾಳಿಂಗ ಸರ್ಪ ಮುಖ್ಯವಾಗಿ ಇತರ ಹಾವುಗಳನ್ನೇ ತಿಂದು ಬದುಕುವಂಥ ಹಾವು. ಇಲಿ ಅಥವಾ ನಮ್ಮ ಇಲ್ಲಿಯ ಪಶ್ಚಿಮ ಘಟ್ಟದ ಹಾವುಗಳು ಇಲಿ ಅಥವಾ ಕಪ್ಪೆಗಳನ್ನೆಲ್ಲ ತಿಂದ ದಾಖಲೆ ಇಲ್ಲ. ಎಲ್ಲ ಜಾತಿಯ ಹಾವುಗಳನ್ನು ತಪ್ಪಿದರೆ ಉಡವನ್ನು ತಿನ್ನುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಸೀಮಿತ ಹಾವಿದು. ನೋಡಿ, ಇದು ಕೇರೆ ಹಾವನ್ನು ತಿಂತಾ ಇತ್ತು, ಯಾರೋ ಅದಕ್ಕೆ ಡಿಸ್ಟರ್ಬ್ ಮಾಡಿದ್ರು, ಕೇರೆ ಹಾವನ್ನು ತಿಂದ ಹಾವನ್ನು ಹಾಗೆ ವಾಂತಿ ಮಾಡ್ತಾ ಇದೆ. ನೋಡಿ, ನಮ್ಮ ವಠಾರದಲ್ಲಿ ಕೇರೆ ಹಾವುಗಳು ಜಾಸ್ತಿ ಆದರೆ ಕಾಳಿಂಗ ಸರ್ಪಗಳು ಬ್ಯಾಲೆನ್ಸ್ ಮಾಡ್ತವೆ ಅವುಗಳನ್ನು. ಇದು ನಾನು ಬಹಳ ಹಿಂದೆ ಹಿಡಿದಂಥ ಒಂದು ಕಾಳಿಂಗ ಸರ್ಪ. ನೋಡಿದ್ರಿ, ನಾವೆಲ್ಲ ಕಾಳಿಂಗ ಸರ್ಪ ಬಗ್ಗೆ ತುಂಬ ತಪ್ಪು ನಂಬಿಕೆ ಭಯ ಇದೆ ನೋಡಿ. ಅದು ಸುಮ್ಮನೆ ಕೂತ್ಕೊಂಡಿದೆ ನೋಡಿ, ಕಚ್ಚಲಿಲ್ಲ, ಬಾಯಿ ಓಪನ್ ಮಾಡಿ ಆ್ಯಕ್ಷನ್ ಮಾಡಿದೆ ಅಷ್ಟೇ. ನನ್ನನ್ನು ಹೆದರಿಸುವ ರೀತಿಯಲ್ಲಿದೆ. ಹಾಂ, ನೋಡಿದ್ರಿ? ಓಕೆ, ನೋಡಿ, ಇಲ್ಲಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟಿದೆ ನೋಡಿ. ಮೊಟ್ಟೆ ಇಟ್ಟು ಅದರ ಮೇಲೆ ಕೂತ್ಕೊಂಡಿದೆ. ಇದು ಮೊಟ್ಟೆಗಳು ಕಾಳಿಂಗನದ್ದು. ಕಾಳಿಂಗನ ಮರಿ, ಮೊಟ್ಟೆಯಿಂದ ಹೊರಗೆ ಬಂದಂಥ ಮರಿ. ನೋಡಿದ್ರಾ ಸರ್? ನೆಕ್ಸ್ಟ್ ಹೋಗೋಣ.